ಬಿಹಾರದ 167 ಮಕ್ಕಳನ್ನು ಬಂಧಿಸಿದ ರೈಲ್ವೆ ಪೊಲೀಸರು. ನಮಸ್ಕಾರ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಿಹಾರದಿಂದ ಮಹಾರಾಷ್ಟ್ರಕ್ಕೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಬರೋಬ್ಬರಿ 167 ಮಕ್ಕಳನ್ನು ರೈಲ್ವೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಹಾರದಿಂದ ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯ ಮದರಸಾಗೆ ಈ ಮಕ್ಕಳು ವಿದ್ಯಾಭ್ಯಾಸ ಮಾಡಲು ಹೋಗುತ್ತಿದ್ದರು ಎನ್ನಲಾಗಿದೆ. ಈ ಘಟನೆ ಈಗ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ಕಾಂಗ್ರೆಸ್ ನಾಯಕ ಅಬ್ಬಾಸ್ ಹಫೀಜ್ ಖಾನ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಹಾರದ ವಿವಿಧ ಭಾಗಗಳಿಂದ ಲಾತೂರ್ನ ಮದರಸಾಗಳಿಗೆ ಕಳುಹಿಸಲಾಗುತ್ತಿದ್ದ 167 ಮಕ್ಕಳನ್ನು ರೈಲ್ವೆ ಭದ್ರತಾ ಪಡೆ ತಡೆದು ನಿಲ್ಲಿಸಿದೆ. ಯಾವುದೇ ಸೂಕ್ತ ದಾಖಲೆಗಳಿಲ್ಲದೆ ಇಷ್ಟು ದೊಡ್ಡ ಸಂಖ್ಯೆಯ ಮಕ್ಕಳನ್ನು ಕರೆದೊಯ್ಯುತ್ತಿರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅಬ್ಬಾಸ್ ಹಫೀಜ್ ಖಾನ್ ಅವರು, ಶಿಕ್ಷಣಕ್ಕಾಗಿ ಹೋಗುತ್ತಿದ್ದ ಮಕ್ಕಳನ್ನು ಅಪರಾಧಿಗಳಂತೆ ಕಾಣಲಾಗುತ್ತಿದೆ. ಇದು ಮಕ್ಕಳ ಭವಿಷ್ಯದ ಜೊತೆಗಿನ ಆಟ ಎಂದು ಆಡಳಿತ ವ್ಯವಸ್ಥೆಯ ವಿರುದ್ಧ ಗುಡುಗಿದ್ದಾರೆ. ಆ ಮಕ್ಕಳು ಮದರಸಾಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹೋಗುತ್ತಿದ್ದರು. ಅವರ ಬಳಿ ದಾಖಲೆಗಳಿದ್ದರೂ ಸಹ ಅವರನ್ನು ವಶಕ್ಕೆ ಪಡೆದಿರುವುದು ಖಂಡನೀಯ. ಇದನ್ನು ಅನಗತ್ಯವಾಗಿ ಕೋಮುವಾದಿ ದೃಷ್ಟಿಕೋನದಿಂದ ನೋಡಲಾಗುತ್ತಿದೆಯೇ ಎಂದು ಅಬ್ಬಾಸ್ ಹಫೀಜ್ ಖಾನ್ ಪ್ರಶ್ನಿಸಿದ್ದಾರೆ. ಇದು ನಿಜಕ್ಕೂ ಶಿಕ್ಷಣಕ್ಕಾಗಿ ನಡೆದ ಪ್ರಯಾಣವೇ ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ಜಾಲವಿದೆಯೇ ಎಂಬುದು ತನಿಖೆಯಿಂದ ಹೊರಬರಬೇಕಿದೆ. ಮುಂದಿನ ಸುದ್ದಿಗಳನ್ನು ವೀಕ್ಷಿಸಲು ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ಸ್ವತಃ ಅಬ್ಬಾಸ್ ಹಫೀಜ್ ಖಾನ್ ಮಾಧ್ಯಮಗಳ ಮುಂದೆ ಈ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. छोटे छोटे बच्चों को ज़बरदस्ती ट्रेन से उतार के मानव तस्करी के नाम पे डिटेन किया गया। वो आज बहुत सारे सवाल खड़े करता है मध्य प्रदेश के प्रशासन पे, पुलिस प्रशासन पे और ख़ास तौर पे चाइल्ड वेलफेयर कमीशन पे, CWC के उन अधिकारियों पे जिन्होंने एक झूठी शिकायत की जांच के नाम पे बच्चों को 13 दिन तक डिटेन करके रखा, जिससे उनको मानसिक प्रताड़ना सहनी पड़ी। कल रात को आखिरकार सारे बच्चों को छोड़ दिया गया, वो अपने घर को वापस रवाना हो गए। सवाल हमारे बुनियादी वही है कि अब जब बच्चे जा चुके हैं, आपकी शिकायत झूठी निकली है, किस व्यक्ति ने मानव तस्करी की शिकायत की थी, कौन वो व्यक्ति था, उसके ऊपर कार्रवाई कब होगी, तुरंत FIR हो, उसकी गिरफ्तारी हो और उसके ऊपर कड़ी कार्रवाई हो ताकि आगे कोई भी व्यक्ति माहौल ख़राब करने की कोशिश ना करे। और ऐसे डिटेंशन के बाद CWC के सारे जो चाइल्ड वेलफेयर कमीशन अधिकारियों का निलंबन होना चाहिए, उनके ऊपर जांच होनी चाहिए। DM कटनी, SP कटनी की जवाबदेही तय होनी चाहिए। और हमारी मांग है माननीय मुख्यमंत्री से, जो गृह विभाग के मंत्री भी हैं, कि वो कार्यवाही करने के लिए आदेश दें, निर्देश दें। राष्ट्रीय अल्पसंख्यक आयोग को भी लिखा है।